ತುಂಗಾ ನದಿ ಆರ್ಭಟಕ್ಕೆ ಶಿಥಿಲಗೊಂಡ ತೂಗು ಶಿಥಿಲಗೊಂಡ ಸೇತುವೆ ಮೇಲೆ ಈಗ ಅಪಾಯಕಾರಿಯಾಗಿ ಅಲ್ಲಿ ಓಡಾಟ ನಡೆಸಿದ್ದಾರೆ. ಇದು ತುಂಗಾ ನದಿಯ ಆರ್ಭಟಕ್ಕೆ ನೆಮ್ಮಾರು ಭಾಗದಲ್ಲಿ ಆಗಿರುವಂತಹ ಅವಾಂತರ. ಶೃಂಗೇರಿ ತಾಲೂಕಿನ ನೆಮ್ಮಾರು. ಅಲ್ಲಿ ತೂಗು ಸೇತುವೆ ಏನಿದೆ ಅದು ಮಳೆಯ ಕಾರಣಕ್ಕೆ 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಈಗ ಕುಸಿದಿದೆ. ಆದರೂ ಕೂಡ ಬೇರೆ ದಾರಿ ಇಲ್ಲದೆ ಅದೇ ಒಂದು ತೂಗು ಸೇತುವೆ ಮೇಲೆ ಹೋಗಬೇಕು. ನೆಮ್ಮಾರಿನಲ್ಲಿ ಆಗಿರುವಂಥ ಘಟನೆ ಇದು. ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಅಶ್ವಿತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ಕ್ಷಣ ಕ್ಷಣಕ್ಕೂ ಅವಾಂತರಗಳನ್ನೇ ಸೃಷ್ಟಿ ಮಾಡ್ತಾ ಇದೆ. ಶೃಂಗೇರಿ ತಾಲೂಕಿನ ನೆಮ್ಮಾರು ಬಳಿ ಇರುವಂತಹ ತೂಗು ಸೇತುವೆ ಏನಿದೆ ಅದು 2 ದಿವಸದ ಹಿಂದೆ ತುಂಗಾ ನದಿಯ ಅರ್ಭಟಕ್ಕೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿತ್ತು. ಇದೇ ಒಂದು ಕೊಚ್ಚಿ ಹೋದಂತಹ ಸೇತುವೆ ಮೇಲೇನೆ ಏನು ಸಾವಿನ ನಡಿಗೆಯನ್ನು ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಸೇತುವೆಯನ್ನೇ ಅವರು ಅವಲಂಬಿಸ್ಕೊಂಡಿದ್ರು. ತುಂಗಾ ನದಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅರ್ಭಟವನ್ನು ಮುಂದುವರಿಸಿರುವಂಥದ್ದು. ಏನು ತನ್ನ ಅಪಾಯ ಮಟ್ಟವನ್ನು ಮೀರಿ ತುಂಗಾ ನದಿ ಹರಿತಾ ಇದೆ. ಈ ಒಂದು ಸೇತುವೆ ಏನಿದೆ, ಈ ಒಂದು ಸೇತುವೆ ಸಂಪೂರ್ಣವಾಗಿ ತುಂಗಾ ನದಿಯ ಒಂದು ಪ್ರವಾಹಕ್ಕೆ ಸಿಕ್ಕಿ ಸಂಪೂರ್ಣವಾಗಿ ಮುರಿದೋಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಸೇತುವೆಯನ್ನು ನೋಡ್ತಾ ಇದ್ದೀವಿ. ಈ ಸೇತುವೆ ಸುಮಾರು 15ಕ್ಕೂ ಹೆಚ್ಚು ಹಳ್ಳಿಗಳ ಜನರಿಗೆ ಇದೇ ಒಂದು ಸಂಪರ್ಕ ಸೇತುವೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಶೃಂಗೇರಿಗೆ ಬರಬೇಕು ಅಂತ ಹೇಳಿದ್ರೆ ಇದೇ ಸೇತುವೆ ಮೇಲೆ ಬರಬೇಕು, ಇಲ್ಲಾಂದರೆ 15ಕ್ಕೂ ಅಧಿಕ ಕಿಲೋಮೀಟರ್ ಸುತ್ತಿ ಬಳಸಿ ಶೃಂಗೇರಿಗೆ ಬರುವ ಸ್ಥಿತಿ ಇರುವಂಥದ್ದು. ಆದ್ದರಿಂದಾಗಿ ಏನು ತುಂಗಾ ನದಿಯ ಒಂದು ರಭಸಕ್ಕೆ ಏನು ಈ ಒಂದು ತೂಗು ಸೇತುವೆ ಒಂದು ಶಿಥಿಲಗೊಂಡಿತ್ತು. ಇದೇ ಸೇತುವೆ ಮೇಲೆ ಜನರು ಇವತ್ತಿಗೂ ಕೂಡ ಒಂದು ಓಡಾಟವನ್ನು ನಡೆಸ್ತಾ ಇದ್ದಾರೆ. ಶಾಲಾ ಮಕ್ಕಳಿರ್ಬೋದು, ಮಹಿಳೆಯರಿರ್ಬೋದು, ಜೊತೆಗೆ ವೃದ್ಧರಿರ್ಬೋದು, ಜೊತೆಗೆ ರೋಗಿಗಳಿರ್ಬೋದು, ಇದೇ ಒಂದು ಸೇತುವೆ ಮೇಲೆ ಓಡಾಡುವ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ತೂಗು ಸೇತುವೆ ಶಿಥಿಲಗೊಂಡು 3 ದಿವಸವಾದರೂ ಕೂಡ ಯಾರೊಬ್ಬ ಅಧಿಕಾರಿಗಳು ಇತ್ತ ಬಂದಿಲ್ಲ. ಪ್ರಮುಖವಾಗಿ ನದಿ ಕೂಡ ದೊಡ್ಡ ಮಟ್ಟದಲ್ಲೇ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ನದಿಗೆ ಬೀಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಯಾಕಂತ ಹೇಳಿದ್ರೆ ಆ ಕೊನೆಯ ಭಾಗ ಏನಿದೆ ಅದು ಸಂಪೂರ್ಣವಾಗಿ ಮುರಿದೋಗಿರುವಂಥದ್ದು. ಅದರ ಮೇಲೇನೆ ಜನರು ನಡೆದು ಬರ್ತಾ ಇರುವಂಥದ್ದು. ಇದು ಸಾಕಷ್ಟು ಒಂದು ಅಪಾಯಕಾರಿ ಕೂಡ ಆಗಿರುವಂಥದ್ದು. ಈ ಜನರು ಈ ಒಂದು ಸೇತುವೆಯನ್ನೇ ಅವಲಂಬಿಸ್ಕೊಂಡಿರೋದ್ರಿಂದ, ಈಗ ಸಂಪರ್ಕ ಸೇತುವೆ ಇದಾಗಿರೋದ್ರಿಂದ ಈ ಒಂದು ಸೇತುವೆ ಶಿಥಿಲಗೊಂಡಿದ್ರು ಕೂಡ ಇದೇ ಒಂದು ಸೇತುವೆ ಮೇಲೆ ನಡೆದು ಬರ್ತಾ ಇದ್ದಾರೆ. ಪ್ರಮುಖವಾಗಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಈ ಊರಿನ ಗ್ರಾಮಸ್ಥರು ಒಬ್ಬರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇಲ್ಲಿ ಎಷ್ಟು ದಿವಸದಿಂದ ನೀವು ಓಡಾಟ ಮಾಡ್ತಾ ಇದ್ದೀರಾ? ಈಗಿನ ಸ್ಥಿತಿ ಹೇಗಿದೆ? ಸೇತುವೆ ಸಂಪೂರ್ಣ ಮುರಿದೋಗಿದೆ. ಈ ಸೇತುವೆ ಮೇಲೇ ಓಡಾಟ ಮಾಡ್ತಾ ಇದ್ದೀರಾ, ಹೇಗೆ ಸರ್, ಏನಾಗ್ತದೆ? ಸರ್, ಇಲ್ಲೊಂದು 7-8 ಗ್ರಾಮಗಳಿದ್ದಾವೆ. ಎಲ್ಲರೂ ಇದೇ ಸೇತುವೆ ಮೇಲೆ ಓಡಾಡಬೇಕು. ವೆಹಿಕಲ್ಸಲ್ಲಿ ಹೋಗಿದ್ರೆ ಒಂದು 15-20 ಕಿಲೋಮೀಟರ್ ಸುತ್ತಾಡ್ಕೊಂಡು ಬರ್ಬೇಕು. ಹಾಗಾಗಿ ಇದೇ ಸೇತುವೆ ಮೇಲೆ ಎಲ್ಲರೂ ಕಾಲ್ನಡಿಗೆ ಸುತ್ತ ಬರೋದು. ಶಾಲೆ ಮಕ್ಕಳಿಂದ ಹಿಡಿದು ಕೂಲಿ ಕಾರ್ಮಿಕರಿಂದ ಎಲ್ಲರೂ ಇದೇ ಸೇತುವೆ ಮೇಲೆ ಹೋಗಬೇಕು. ಇದೇನಂದರೆ ಈಗೊಂದು ವಾರದಿಂದ ಮಳೆ ಜಾಸ್ತಿ ಇರೋದ್ರಿಂದ ಫುಲ್ಲು ನೀರು ಬಂದು ಸೇತುವೆ ಕೊಚ್ಕೊಂಡು ಹೋಗಿದೆ. ಆಲ್ಮೋಸ್ಟ್ ಪೂರಾ ಇದಾಗಿಬಿಟ್ಟಿದೆ. ಅದರಲ್ಲಿ ಸುತ್ತ ಬರೋಕ್ಕೆ ಕಷ್ಟ ಆಗ್ತಾಯಿದೆ. ಹಾಗಾಗಿ ಶಾಲೆ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಭಾರಿ ಪರಿಸ್ಥಿತಿ ತೊಂದರೆ ಆಗ್ತುಂಟು. ಆದಷ್ಟು ಬೇಗ ಇದನ್ನ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇನ್ನೊಂದು ದುರಸ್ತಿ ಕಾರ್ಯನ ಸರಿಪಡಿಸ್ಕೊಡ್ಬೇಕಾಗಿ ಕೇಳ್ಕೊತೀವಿ ಸರ್. ಅಂದರೆ ಭಯ ಆಗಲ್ವಾ ಸರ್? ತುಂಗಾ ನದಿ ರಭಸವಾಗಿ ಹರಿತಾ ಇದೆ, ಸೇತುವೆ ಕೂಡ ಮುರಿದೋಗಿದೆ, ಹೇಗೆ ಅನಿಸ್ತದೆ ಸರ್? ಭಯ ಆಗಲ್ವಾ? ಭಯ ಆಗುತ್ತೆ ಸರ್. ಜೀವ ಕೈಯಲ್ಲಿ ಇಟ್ಕೊಂಡು ಎಲ್ಲರೂ ಓಡಾಡ್ತಾರೆ. ಏನು ಮಾಡೋದು? ಓಡಾಡಲೇಬೇಕು. ಈಗ ಒಂದು ಆಸ್ಪತ್ರೆಗೆ ಅರ್ಜೆಂಟ್ ಹೋಗ್ಬೇಕಾದ್ರೆ ಇದ್ರ ಮೇಲೆ ಹೋಗಬೇಕು. ಹಂಗಿದ್ರೆ ಓಡಾಡಲೇಬೇಕಾಗಿದೆ. ಹಂಗಿದ್ರೆ ಭಾರಿ ಸಮಸ್ಯೆ ಆಗ್ತದೆ ಉಂಟು ಸರ್. ಇದಿಷ್ಟು ಈ ಊರಿನ ಗ್ರಾಮಸ್ಥರು ಹೇಳುವಂತಹ ಮಾತು. ಶಾಲಾ ವಿದ್ಯಾರ್ಥಿಗಳು ಕೂಡ ಇದೇ ಅಪಾಯಕಾರಿ ಸೇತುವೆ ಏನಿದೆ ಈ ಸೇತುವೆಯ ಮೇಲೆ ಒಂದು ಓಡಾಟವನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಶಾಲಾ ವಿದ್ಯಾರ್ಥಿನಿಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇದೇ ಒಂದು ಸೇತುವೆ ಮೇಲೆ ನೀವು ಓಡಾಟವನ್ನು ನಡೆಸ್ತಾ ಇದ್ದೀರಾ, ಸಂಪೂರ್ಣವಾಗಿ ಶಿಥಿಲ ಆಗಿದೆ. ಯಾವ ರೀತಿ ಅನಿಸುತ್ತೆ? ನೀವು ಶಾಲೆಗೆ ಯಾವ ರೀತಿ ಹೋಗ್ತಾ ಇದ್ದೀರಾ? ಇದು ತುಂಬ ಕಷ್ಟ ಆಗುತ್ತೆ. ಇದೆಲ್ಲ ಈ ಥರ ಸ್ಪ್ರಿಂಗ್ ಎಲ್ಲ ಹೋಗಿರೋದ್ರಿಂದ ಈಚೆ ಕಾಲು ಹಾಕಿದಾಗ ನದಿಗೆ ಬೀಳೋ ಸಾಧ್ಯತೆ ಕೂಡ ತುಂಬ ಇರುತ್ತೆ. ಇದರ ದುರಸ್ತೀಕರಣ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಮತ್ತು ಇಲ್ಲಿ ಕಾಲೇಜು ಬಸ್ಸಿಗೆ ಹೋಗೋದಾಗಲಿ, ಕಾಲೇಜಿಗೆ, ಸ್ಕೂಲಿಗೆ ಎಲ್ಲಿಗೆ ಹೋಗೋದಾದರೂ ಆಚೆಯಿಂದ ಬರೋರು ಇದೇ ಸೇತುವೆ ಮೇಲಿಂದ ಹೋಗಬೇಕು ಆ ಕಡೆ. ಇದನ್ನು ಸರಿ ಮಾಡಿಸಿ ಕೊಡಬೇಕು. ಈ ಮಳೆ ಬಂದಾಗೆಲ್ಲ ತುಂಬ ಕಷ್ಟ ಆಗುತ್ತೆ ಇಲ್ಲಿ. ಇದಿಷ್ಟು ಈ ಒಂದು ಸೇತುವೆ ಮೇಲೆ ಓಡಾಟವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿನಿಯ ಮಾತಾಗಿರುವಂಥದ್ದು. ತುಂಗಾ ನದಿ ಸಾಕಷ್ಟು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಸೇತುವೆ ಕೂಡ ಸಂಪೂರ್ಣ ಶಿಥಿಲಗೊಂಡಿದೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದನ್ನು ಒಂದು ಸರಿ ಮಾಡಿಕೊಡ್ಬೇಕು ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಇನ್ನು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿದ ಹಿನ್ನೆಲೆ ಉಡುಪಿಯ ಪಡುಬಿದ್ರೆಯಲ್ಲಿ ತೀವ್ರಗೊಂಡಂಥ ಕಡಲು ಕೊರೆತ. ನಡಿಪಟ್ನ ಬೀಚ್ ಬಳಿ ಮೀನುಗಾರಿಕಾ ಶೆಡ್ ಕುಸಿತ ಆಗಿದೆ. ಗೋಡೆ ಕುಸಿಯುವಂಥ ದೃಶ್ಯ TV9 ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಇದು ಉಡುಪಿಯಿಂದ ಮಂಗಳೂರಿಗೆ ಹೋಗುವಂಥ ದಾರಿಯಲ್ಲಿ ಸಿಗುವಂಥ ಪಡುಬಿದ್ರಿ. ಅಲ್ಲಿ ತೀವ್ರವಾಗಿ ಕಡಲು ಕೊರೆತ ಆಗಿದೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿದೆ.
ಈಗ ಸಮುದ್ರದ ಅಲೆಗಳ ಅಬ್ಬರ ತುಂಬಾನೇ ಜೋರಾಗಿರುವಂಥದ್ದು. ಇದರಿಂದ ಸಮುದ್ರ ತೀರದಲ್ಲಿರುವಂತಹ ಮನೆಗಳಾಗಿರ್ಬೋದು, ಅದೇ ರೀತಿ ನಾಡದೋಣಿ ಮೀನುಗಾರಿಕೆಗೆ ಶೆಡ್ ನಿರ್ಮಾಣ ಮಾಡಿರುವಂಥದ್ದು, ಅದು ಕೂಡ ಈಗ ಅಪಾಯದ ಸ್ಥಿತಿಯಲ್ಲಿರುವಂಥದ್ದು. ನಾವೀಗ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಡುಬಿದ್ರಿ ಸಮೀಪದ ನಡಿಪಟ್ನ ಎನ್ನುವ ಪ್ರದೇಶದಲ್ಲಿದ್ದೇವೆ. ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗ್ಬೋದು. ಇದು ಅರಬ್ಬಿ ಸಮುದ್ರದ ರಕ್ಕಸ ಗಾತ್ರದ ಅಲೆಗೆ ಈಗ ಒಂದು ತಡೆಗೋಡೆ ಸಮುದ್ರ ಪಾಲಾಗಿರುವಂತಹ ಚಿತ್ರಣವನ್ನ ಕೂಡ ಗಮನಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಒಂದು ಮಹೇಶ್ವರಿ ಡಿಸ್ಕೋ ಬಣ್ಣ ಅಂದ್ರೆ ನಾಡದೋಣಿ ಮೀನುಗಾರಿಕಾ ಸಂಬಂಧಪಟ್ಟಂತ ಶೆಡ್ ಏನಿದೆ ಅದು ಈಗ ಕುಸಿಯುವ ಭೀತಿಯಲ್ಲಿರುವಂತದ್ದು. ಈಗ ನಾವು ಗಮನಿಸಬಹುದು, ಇದು ಶೆಡ್ ಈಗ ಕುಸಿದು ಬೀಳುವಂತ ಚಿತ್ರಣವನ್ನು ಕೂಡ ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಇದೇ ರೀತಿಯ ನಾಡದೋಣಿ ಮೀನುಗಾರಿಕೆಗೆ ಸಂಬಂಧಪಟ್ಟಂತ ಶೆಡ್ಗಳಿರುವಂತದ್ದು, ಅದೆಲ್ಲವೂ ಕೂಡ ಈಗ ಅಪಾಯದ ಸ್ಥಿತಿಯಲ್ಲಿರುವಂತದ್ದು ನಾವು ಗಮನಿಸಬಹುದು. ಒಂದು ತಾತ್ಕಾಲಿಕವಾಗಿ ಏನು ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಅದೆಲ್ಲವೂ ಕೂಡ ಈಗ ಸಮುದ್ರ ಪಾಲಾಗ್ತಿರುವಂತ ಚಿತ್ರಣವನ್ನು ಕೂಡ ಗಮನಿಸಬಹುದು. ಇದೇ ರೀತಿಯಾಗಿ ರಕ್ಕಸ ಗಾತ್ರದ ಅಲೆಗಳು ಮುಂದುವರೆದ್ರೆ ಇಲ್ಲಿ ಸಾಕಷ್ಟು ಮನೆಗಳಿರುವಂತದ್ದು, ಸುಮಾರು 20ಕ್ಕೂ ಅಧಿಕ ಮನೆಗಳಿದೆ, ಅದೆಲ್ಲವೂ ಕೂಡ ಸಮುದ್ರ ಪಾಲಾಗುವ ಸಾಧ್ಯತೆ ಕೂಡ ಇರುವಂತದ್ದು. ನಮ್ಮ ಜೊತೆ ಇಲ್ಲಿ ಸ್ಥಳೀಯ ಮೀನುಗಾರರಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗುವ. ಅಂದ್ರೆ ಯಾವ ರೀತಿಯ ಸಮಸ್ಯೆ ಆಗ್ತಿರುವಂತದ್ದು ಅಂತ ಹೇಳಿ. ನಮ್ದು ಮಹೇಶ್ವರಿ ಮಾಟುವಲೆ ಫಂಡ್ ಸಾಂಪ್ರದಾಯಿಕ ನಾಡದೋಣಿ. ನಾವು ಇದರಲ್ಲಿ ಒಂದು 50-60 ಜನ ಇದರಲ್ಲಿ ಉದ್ಯೋಗ ಮಾಡ್ತೇವೆ. ನಾವು ಮತ್ಸ್ಯೋದ್ಯಮ ಮಾಡುವುದರಿಂದ ಸರ್ಕಾರಕ್ಕೂ ತುಂಬ ಇದರಲ್ಲಿ ಲಾಭದಾಯಕವಾಗಿ ಅವರಿಗೆ ಲಾಭದಾಯಕ ಉಂಟು ಮತ್ಸ್ಯೋದ್ಯಮದಲ್ಲಿ. ಹಾಗೆಯೇ ಇದನ್ನು ಒಳಗೊಂಡು ನಾವು ಕಸಬು ಮಾಡುತ್ತಿದ್ರೆ ಇದರ ಹಿಂದೆ ಸಾವಿರಾರು ಜನಕ್ಕೆ ಪರೋಕ್ಷವಾಗಿ ಉದ್ಯೋಗ ಸಿಗ್ತದೆ. ಹಾಗಿರುವಾಗ ಸರ್ಕಾರಕ್ಕೆ ಈಗ ನಾವು ಒಂದು ವಾರದ ಮುಂಚೆ ಕೂಡ ಹೇಳ್ತಾ ಇದ್ದೇವೆ, ಇದರಲ್ಲಿ ತಡೆಗೋಡೆಯನ್ನು ಹಾಕಿ ಅಂತ. ಯಾರು ಕೂಡ ಇದಕ್ಕೆ ಸರಿಯಾಗಿ ಸಮರ್ಪಕವಾಗಿ ಸ್ಪಂದಿಸಿಲ್ಲ. ದಿನಕ್ಕೆ ಒಂದು 2-3 ಲೋಡ್ ಕಲ್ಲು ಹಾಕಿದರೆ ಅದು ಕಡಲೆಕಾಯಿ ತಿಂದಕ್ಕೆ ಸಮುದ್ರದ ಎದುರಿಗೆ. ಇವಾಗ ನೋಡಿ, ಈಗ ಕಡಲಿನ ಉಬ್ಬರ ತುಂಬಾ ಉಂಟು. ಇವತ್ತಿನ ದಿನದಲ್ಲಿ ನಮ್ಮ ಇದು ಶೆಡ್ ಇಲ್ಲದಿದ್ರಲ್ಲಿ ಅಂತ ಉಂಟಲ್ಲ, ಈ ನಡಿಪಟ್ನ ಗ್ರಾಮದಲ್ಲಿ ಸಾಧಾರಣ ಒಂದು 20-25 ಮನೆಗೆ ಆತಂಕವಾಗಿದೆ. ಇದು ಕಡಲ್ ಕೊರತೆ ಆ ರೀತಿ ಮುಂದುವರಿತಾ ಉಂಟು. ಈ ಸಲದಲ್ಲಿ ಜಾಸ್ತಿ ಬರ್ತಾ ಇದೆ. ಇವಾಗ ಆದ್ದರಿಂದ ಈ ಸಂಬಂಧಪಟ್ಟ ಇಲಾಖೆಯವರು, ಜಿಲ್ಲಾಧಿಕಾರಿ, ಇಲ್ಲಿಯ ಸಂಸದರು, ಇಲ್ಲಿಯ ಮಿನಿಸ್ಟರ್ಗಳು, MLA MP ನವರು ಅತಿ ವೇಗವಾಗಿ ಇದಕ್ಕೆ ಸ್ಪಂದಿಸಿದರೆ ಈ ಗ್ರಾಮ ಉಳಿಯುತ್ತದೆ. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.